1997 ಏಪ್ರಿಲ್ 11ರಂದು ಕೇಂದ್ರದ 10 ತಿಂಗಳ ಎಚ್.ಡಿ. ದೇವೇಗೌಡ ಸರ್ಕಾರವು ವಿಶ್ವಾಸಮತ ಯಾಚನೆಯಲ್ಲಿ ಸೋತಿತು. ಕಾಂಗ್ರೆಸ್ ಬೆಂಬಲ ಹಿಂತೆಗೆದುಕೊಂಡ ನಂತರ ಅಲ್ಪಮತಕ್ಕೆ ಬಂದ ದೇವೇಗೌಡರ ಸರ್ಕಾರದ ವಿಶ್ವಾಸಮತದ ವಿರುದ್ಧ 292 ಸಂಸದರು ಮತ ಚಲಾಯಿಸಿದರೆ 158 ಸದಸ್ಯರು ಅದರ ಪರವಾಗಿ ಮತ ಹಾಕಿದರು. 6 ಸಂಸದರು ಮತದಾನದಲ್ಲಿ ಭಾಗವಹಿಸಲಿಲ್ಲ. ವಾಸ್ತವವಾಗಿ 1997ರಲ್ಲಿ ಯುನೈಟೆಡ್ ಫ್ರಂಟ್ ಸರ್ಕಾರವಿತ್ತು ಮತ್ತು ಜನತಾದಳದಿಂದ ದೇವೇಗೌಡರು ಪ್ರಧಾನಿಯಾಗಿದ್ದರು. ವಿಶ್ವಾಸಮತ ಯಾಚನೆಯಲ್ಲಿ ಸೋತ ನಂತರ ದೇವೇಗೌಡರು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು. ಅದರ ನಂತರ ಮತ್ತೊಮ್ಮೆ ಯುನೈಟೆಡ್ ಫ್ರಂಟ್ ಸರ್ಕಾರ ರಚನೆಯಾಯಿತು. ಈ ಬಾರಿಯೂ ಅವರನ್ನು ಕಾಂಗ್ರೆಸ್ ಬೆಂಬಲಿಸಿತ್ತು, ಆದರೆ ಮುಖ ಮಾತ್ರ ಬದಲಾಗಿತ್ತು. 1997ರ ಏಪ್ರಿಲ್ 21ರಂದು ಜನತಾದಳದ ಇಂದರ್ ಕುಮಾರ್ ಗುಜ್ರಾಲ್ ದೇಶದ ಹೊಸ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಆದರೆ ಅವರು ಕೂಡ 6 ತಿಂಗಳೊಳಗೆ ರಾಜೀನಾಮೆ ನೀಡಬೇಕಾಯಿತು. ಇದಾದ ನಂತರ ಲೋಕಸಭೆ ವಿಸರ್ಜನೆಯಾಯಿತು. ಗುಜ್ರಾಲ್ ಅವರು ಹಂಗಾಮಿ ಪ್ರಧಾನಿಯಾಗಿಯೇ ಉಳಿದರು. ಚುನಾವಣಾ ಪ್ರಕ್ರಿಯೆ ಮುಗಿದ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರು 1998ರ ಮಾರ್ಚ್ನಲ್ಲಿ ಮತ್ತೊಮ್ಮೆ ಪ್ರಧಾನಿಯಾದರು. 1964ರ ಏಪ್ರಿಲ್ 11ರಂದು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ 2 ಭಾಗಗಳಾಗಿ ವಿಭಜನೆಯಾಯಿತು. ಮೂಲ ಪಕ್ಷವು ಮೊದಲಿನಂತೆಯೇ ಸಿಪಿಐ ಆಗಿಯೇ ಉಳಿಯಿತು. ಆದರೆ ಅದರಿಂದ ಬೇರ್ಪಟ್ಟ ನಂತರ ರಚಿಸಲಾದ ಎರಡನೇ ಪಕ್ಷವನ್ನು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸ್ವಾದಿ ಅಂದರೆ ಸಿಪಿಐಎಂ ಎಂದು ಕರೆಯಲಾಯಿತು. ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ 2 ಗುಂಪುಗಳ ನಡುವೆ ಉದ್ಭವಿಸಿದ ಭಿನ್ನಾಭಿಪ್ರಾಯಗಳೇ ಸಿಪಿಐ ವಿಭಜನೆಗೆ ಕಾರಣ. ಕಮ್ಯುನಿಸ್ಟ್ ಸಿದ್ಧಾಂತದ ಬಗ್ಗೆ ಸೋವಿಯತ್ ರಷ್ಯಾ ಮತ್ತು ಚೀನಾದ ನಡುವೆ ಉದ್ಭವಿಸಿದ ಭಿನ್ನಾಭಿಪ್ರಾಯಗಳು ಹಾಗೂ ಈ 2 ಗುಂಪುಗಳ ನಡುವಿನ ಭಿನ್ನಾಭಿಪ್ರಾಯಗಳು ಒಂದೇ ಆಗಿದ್ದವು. ವಾಸ್ತವವಾಗಿ 1959ರ ಅಕ್ಟೋಬರ್ 21ರಂದು 10 ಸಿಆರ್ಪಿಎಫ್ ಸೈನಿಕರನ್ನು ಚೀನಾ ಸೈನಿಕರು ಕೊಂದರು. ಈ ಘಟನೆಯ ನಂತರ ಭಾರತ ಮತ್ತು ಚೀನಾ ನಡುವೆ ದೀರ್ಘಕಾಲದವರೆಗೆ ಉದ್ವಿಗ್ನತೆ ಇತ್ತು. ಸಿಪಿಐನೊಳಗೆ ಭಾರೀ ಗೊಂದಲದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಒಂದೆಡೆ ಅವರು ತಮ್ಮ ದೇಶ ಮತ್ತು ಅದರ ನಿಷ್ಠೆಯ ಪ್ರಶ್ನೆಯನ್ನು ಎದುರಿಸಿದರು ಮತ್ತು ಮತ್ತೊಂದೆಡೆ ಕಮ್ಯುನಿಸಂನ ಅಂತಾರಾಷ್ಟ್ರೀಯ ಕಲ್ಪನೆ. ಇದು ಸೋವಿಯತ್ ರಷ್ಯಾ ಭಾರತಕ್ಕೆ ಹತ್ತಿರವಾದ ಸಮಯ ಮತ್ತು ರಷ್ಯಾವು ಚೀನಾದೊಂದಿಗಿನ ಯುದ್ಧದಲ್ಲಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ನೀತಿಗಳನ್ನು ಬೆಂಬಲಿಸಲು ಕಮ್ಯುನಿಸ್ಟ್ ಪಕ್ಷವನ್ನು ಕೇಳಿತು. ಸೋವಿಯತ್ ರಷ್ಯಾದ ಸಲಹೆಯು ಸಿಪಿಐನಲ್ಲಿ ಕೋಲಾಹಲವನ್ನು ಸೃಷ್ಟಿಸಿತು. ಕಾಂಗ್ರೆಸ್ ವಿರುದ್ಧ ಸಿಟ್ಟಿಗೆದ್ದ ಕೆಲವು ನಾಯಕರು ನೆಹರು ಅವರ ಮಾತನ್ನು ಒಪ್ಪಲು ಸಿದ್ಧರಿರಲಿಲ್ಲ. ಅವರು ಚೀನಾದ ಕಮ್ಯುನಿಸ್ಟ್ ಭಾಗದಿಂದ ಮಾರ್ಗದರ್ಶನ ಪಡೆಯಲು ಪ್ರಾರಂಭಿಸಿದರು. ನಂತರ 1962ರ ಅಕ್ಟೋಬರ್ನಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಿದಾಗ ಸೈದ್ಧಾಂತಿಕವಾಗಿ ಚೀನಾದೊಂದಿಗೆ ಇದ್ದ ತನ್ನದೇ ಪಕ್ಷದ ಸಾವಿರಾರು ನಾಯಕರು ಮತ್ತು ಕಾರ್ಯಕರ್ತರನ್ನು ಬಂಧಿಸುವಲ್ಲಿ ಎಸೆ ಡಾಂಗೆ ಅವರು ನೆಹರು ಸರ್ಕಾರಕ್ಕೆ ಸಹಾಯ ಮಾಡಿದರು. 1964ರ ಜುಲೈನಲ್ಲಿ ಚೀನಾ ಪರ 100 ಕಮ್ಯುನಿಸ್ಟರು ಪ್ರತ್ಯೇಕ ಪಕ್ಷದ ರಚನೆಯನ್ನು ಔಪಚಾರಿಕವಾಗಿ ಘೋಷಿಸಿದ ದಿನ ಬಂದಿತು. ಹೊಸ ಪಕ್ಷವನ್ನು ನಿಜವಾದ ಸಿಪಿಐ ಎಂದು ಕರೆಯುವ ಒತ್ತಾಯವಿತ್ತು. ಆದರೆ ಚುನಾವಣಾ ಪ್ರಕ್ರಿಯೆಯ ಅಗತ್ಯತೆಗಳ ಅಡಿಯಲ್ಲಿ ಅದು ತನ್ನ ಗುರುತನ್ನು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸ್ವಾದಿ ಎಂದು ಘೋಷಿಸಬೇಕಾಯಿತು. 1983ರ ಏಪ್ರಿಲ್ 11ರಂದು ನಡೆದ ಆಸ್ಕರ್ ಪ್ರಶಸ್ತಿ ಸಮಾರಂಭದಲ್ಲಿ ಬೆನ್ ಕಿಂಗ್ಸ್ಲಿಯವರ ಗಾಂಧಿ ಚಿತ್ರವು ಬಹಳಷ್ಟು ಸುದ್ದಿ ಮಾಡಿತು. ಈ ಚಿತ್ರವು 11 ವಿಭಾಗಗಳಲ್ಲಿ ಆಸ್ಕರ್ಗೆ ನಾಮನಿರ್ದೇಶನಗೊಂಡಿತ್ತು. ಹಾಗೆಯೇ ಚಿತ್ರವು ಒಟ್ಟು 8 ಆಸ್ಕರ್ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿತು. ಈ ಚಿತ್ರದಲ್ಲಿ ಗಾಂಧಿ ಪಾತ್ರವನ್ನು ನಿರ್ವಹಿಸಿದ ಬೆನ್ ಕಿಂಗ್ಸ್ಲಿ ಅವರು ಅತ್ಯುತ್ತಮ ನಟನಾಗಿ ಆಯ್ಕೆಯಾದರು. ಇದಲ್ಲದೆ ಚಿತ್ರವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ, ಗಾಂಧಿಯನ್ನು ರಚಿಸಿದ ರಿಚರ್ಡ್ ಅಟೆನ್ಬರೋ ಅವರಿಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಮತ್ತು ಜಾನ್ ಬ್ರೈಲಿ ಚಿತ್ರಕಥೆಗಾಗಿ ಪ್ರಶಸ್ತಿ ಪಡೆದರು. ಅತ್ಯುತ್ತಮ ಕ್ಯಾಮೆರಾ ವರ್ಕ್ ಪ್ರಶಸ್ತಿ ಕೂಡ ಗಾಂಧಿ ಚಿತ್ರಕ್ಕೆ ಸಿಕ್ಕಿತ್ತು. ಇಷ್ಟೇ ಅಲ್ಲ, ಗಾಂಧಿ ಚಿತ್ರಕ್ಕೆ ಅತ್ಯುತ್ತಮ ಉಡುಗೆ ಮತ್ತು ಸಂಕಲನಕ್ಕಾಗಿ ಕೂಡ ಆಸ್ಕರ್ ಸಿಕ್ಕಿತು. ಗಾಂಧಿ ಚಿತ್ರವು ಭಾರತೀಯ ಮತ್ತು ಯುಕೆ ಚಲನಚಿತ್ರ ನಿರ್ಮಾಣ ಕಂಪನಿಗಳ ಜಂಟಿ ಚಲನಚಿತ್ರವಾಗಿತ್ತು. ಇದು ನವದೆಹಲಿಯಲ್ಲಿ 1982ರ ನವೆಂಬರ್ 30ರಂದು ಪ್ರಥಮವಾಗಿ ಪ್ರದರ್ಶನಗೊಂಡಿತು. ಲಕ್ಷ್ಮಣ್ ಝೂಲಾವನ್ನು 1930ರ ಏಪ್ರಿಲ್ 11ರಂದು ಸಾರ್ವಜನಿಕರಿಗೆ ತೆರೆಯಲಾಯಿತು. ಈ ಸೇತುವೆಯನ್ನು ಋಷಿಕೇಶದಲ್ಲಿ ಗಂಗಾ ನದಿಗೆ ನಿರ್ಮಿಸಲಾಗಿದೆ. ಇದನ್ನು 1927ರಿಂದ 1929ರ ನಡುವೆ UPPWD ನಿರ್ಮಿಸಿತು. ಈ ಸೇತುವೆಯು 284 ಅಡಿ ಉದ್ದ ಮತ್ತು 5 ಅಡಿ ಅಗಲವಿದೆ. ಈ ಸೇತುವೆಯನ್ನು ನಿರ್ಮಿಸಿದ ಸ್ಥಳದಿಂದ ಭಗವಾನ್ ರಾಮನ ಸಹೋದರ ಲಕ್ಷ್ಮಣನು 2 ಸೆಣಬಿನ ಹಗ್ಗಗಳ ಸಹಾಯದಿಂದ ಗಂಗೆಯನ್ನು ದಾಟಿದನು ಎಂದು ಹೇಳಲಾಗುತ್ತದೆ. ಈ ಸೇತುವೆಯು ಋಷಿಕೇಶದ ಅತ್ಯಂತ ಜನಪ್ರಿಯ ತಾಣಗಳಲ್ಲಿ ಒಂದಾಗಿದೆ.
ಮಹಾತ್ಮ ಜ್ಯೋತಿಬಾ ಫುಲೆ ಅವರು 1827 ಏಪ್ರಿಲ್ 11ರಂದು ಜನಿಸಿದರು. ಮಹಾತ್ಮ ಫುಲೆ ಅವರು ಸಮಾಜ ಸುಧಾರಕ, ಸಮಾಜ ಪ್ರಬುದ್ಧ ಚಿಂತಕ, ಸಮಾಜ ಸೇವಕ, ಬರಹಗಾರ, ತತ್ವಜ್ಞಾನಿ ಮತ್ತು ಕ್ರಾಂತಿಕಾರಿ ಆಗಿದ್ದರು. 1873ರ ಸೆಪ್ಟೆಂಬರ್ನಲ್ಲಿ ಮಹಾತ್ಮ ಫುಲೆ ಅವರು ಮಹಾರಾಷ್ಟ್ರದಲ್ಲಿ ಸತ್ಯಶೋಧಕ ಸಮಾಜ ಎಂಬ ಸಂಘಟನೆಯನ್ನು ರಚಿಸಿದರು. ಮಹಿಳೆಯರಿಗೆ ಶಿಕ್ಷಣದ ಹಕ್ಕನ್ನು ಒದಗಿಸುವುದು, ಬಾಲ್ಯ ವಿವಾಹವನ್ನು ವಿರೋಧಿಸುವುದು ಮತ್ತು ವಿಧವಾ ಪುನರ್ವಿವಾಹವನ್ನು ಬೆಂಬಲಿಸುವುದು ಅವರ ಮೂಲ ಉದ್ದೇಶವಾಗಿತ್ತು. ಫುಲೆಯವರು ಸಮಾಜವನ್ನು ಅನಿಷ್ಟ ಪದ್ಧತಿ ಮತ್ತು ಮೂಢನಂಬಿಕೆಗಳ ಬಲೆಯಿಂದ ಮುಕ್ತಗೊಳಿಸಲು ಬಯಸಿದ್ದರು. ಅವರು ತಮ್ಮ ಇಡೀ ಜೀವನವನ್ನು ಮಹಿಳೆಯರಿಗೆ ಶಿಕ್ಷಣವನ್ನು ಒದಗಿಸುವಲ್ಲಿ ಮತ್ತು ಮಹಿಳೆಯರಿಗೆ ಅವರ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವಲ್ಲಿ ಕಳೆದರು. ಅವರು ಪುಣೆಯಲ್ಲಿ ದೇಶದ ಮೊದಲ ಹೆಣ್ಣು ಮಕ್ಕಳ ಶಾಲೆಯನ್ನು ನಿರ್ಮಿಸಿದರು. ಅವರೇ ತಮ್ಮ ಪತ್ನಿ ಸಾವಿತ್ರಿಬಾಯಿ ಫುಲೆ ಅವರಿಗೆ ಶಿಕ್ಷಣ ನೀಡಿದರು. ಸಾವಿತ್ರಿಬಾಯಿ ಫುಲೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾದರು. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅನ್ನು ಪ್ಯಾರಿಸ್ನಲ್ಲಿ 1919ರ ಏಪ್ರಿಲ್ 11ರಂದು ಮೊದಲ ವಿಶ್ವ ಯುದ್ಧದ ಅಂತ್ಯದ ನಂತರ ಸ್ಥಾಪಿಸಲಾಯಿತು. ಈ ಸಂಸ್ಥೆಯು ಕಾರ್ಮಿಕರು ಮತ್ತು ಕಾರ್ಮಿಕರ ಹಿತಾಸಕ್ತಿಗಳನ್ನು ರಕ್ಷಿಸಲು ಅಂತಾರಾಷ್ಟ್ರೀಯ ಆಧಾರದ ಮೇಲೆ ನಿಯಮಗಳನ್ನು ಮಾಡುತ್ತದೆ. ಇದು ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಗೆ 1969ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು. ಇದರ ಸಂವಿಧಾನವನ್ನು ಕ್ಯೂಬಾ, ಫ್ರಾನ್ಸ್ ಮತ್ತು ಬ್ರಿಟನ್ ಸೇರಿದಂತೆ ಹಲವಾರು ದೇಶಗಳ ಪ್ರತಿನಿಧಿಗಳು 1919ರ ಜನವರಿ ಹಾಗೂ ಏಪ್ರಿಲ್ ನಡುವೆ ಬರೆದರು. ಪ್ರಸ್ತುತ 187 ದೇಶಗಳು ಇದರೊಂದಿಗೆ ಸಂಪರ್ಕ ಹೊಂದಿವೆ. ಇದರ ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ನ ಜಿನೀವಾದಲ್ಲಿದೆ.